ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶಿವಾಯ ಗುರವೇ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾಳೆ 18ನೇ ತಾರೀಕು 9ನೇ ತಿಂಗಳು 2024 ಎಲ್ಲ ಚಾನಲ್ನಲ್ಲೂ ಚಂದ್ರಗ್ರಹಣ ಬರ್ತಾ ಇದೆ ಅಂತ ನಿಮಗೆ ಎಲ್ಲ ಚಾನಲ್ನಲ್ಲೂ ಈ ಗ್ರಹಣದ ಬಗ್ಗೆನೇ ವಿವರಣೆ ಕೊಟ್ಟಂತ ಎಲ್ಲ ಪ್ರೇಕ್ಷಕರನ್ನು ಭಯಭ್ರಾಂತರನ್ನು ಮಾಡೋಂತಹ ಒಂದು ಸನ್ನಿವೇಶ ನಡೀತಾ ಇದೆ. ಈಗ ನೋಡ್ರಿ, ಈ ಚಂದ್ರಗ್ರಹಣ ಏನಂತ ಕರೀತಾರೆ? ಇದಕ್ಕೆ ಕಂಕಣಾಗ್ರಾಸ ಚಂದ್ರಗ್ರಹಣ ಅಂತ ಕರೀತಾರೆ. ಇದು ಯಾವಾಗ ಇದೆ? ಭಾದ್ರಪದ ಶುದ್ಧ ಪೂರ್ಣಿಮಾ ಬುಧವಾರ 18/9/2024 18/9/2024 ಬುಧವಾರ ಈ ಗ್ರಹಣ ಇದೆ. ಆದರೂ ಇದರ ಸಮಯ ನಮ್ಮ ಪಂಚಾಂಗದಲ್ಲಿ ಎಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿಲ್ಲ. ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ಗ್ರಹಣ ಕಾಣಿಸೋದಿಲ್ಲ. ಸ್ವಲ್ಪ ಭಾಗ ಆದರೂ ಕಾಣಿಸೋದಿಲ್ಲ. ಅದು ಕೂಡ ಚಂದ್ರಗ್ರಹಣ ಏನಾಯ್ತಂದ್ರೆ ರಾತ್ರಿ ಸಮಯದಲ್ಲಿ ಬಂದರೆ ಮಾತ್ರ ಚಂದ್ರಗ್ರಹಣ ಕಾಣಿಸ್ತದೆ. ಇದು ನಮಗೆ ಹಗಲು ಸಮಯ ಇರೋದ್ರಿಂದ ಆ ಚಂದ್ರಗ್ರಹಣ ನಮಗೆ ನೋಡ್ಲಿಕ್ಕೆ ಕಾಣಿಸೋದಿಲ್ಲ. ಯಾರಾದರೂ ಟಿವಿ ಚಾನಲ್ ತೋರಿಸಿದ್ರು ಕೂಡ ಅದು ನೀವು ನಂಬುವಂತ ಅವಶ್ಯಕತೆ ಏನೂ ಇದ್ದಿಲ್ಲ. ಈ ಚಂದ್ರಗ್ರಹಣ ಸಂಪೂರ್ಣವಾಗಿ ನಮ್ಮ ಭಾರತ ದೇಶದಲ್ಲಿ ಕಾಣಿಸೋದೇ ಇಲ್ಲ. ಯಾವ ದೇಶದಲ್ಲಿ ಈ ಗ್ರಹಣ ಕಾಣಿಸ್ತದೆ ಅಂತ ಅಂದ್ರೆ ಇದನ್ನು ಬಂದ್ಬಿಟ್ಟು ರಾಹುಗ್ರಸ್ತ ಖಂಡಗ್ರಾಸ ಚಂದ್ರಗ್ರಹಣ ಅಂತ ಕರೀತಾರೆ. ಈ ಗ್ರಹಣ ಟರ್ಕಿ, ಬಲೇರಿಯಾ ಮತ್ತು USA, ಲಂಡನ್, ಗ್ರೀಸ್, ಈಜಿಪ್ಟ್, ಫ್ರಾನ್ಸ್ ಮತ್ತು ಕ್ಯೂಬಾ, ಇಟಲಿ, ಬ್ರೆಜಿಲ್, ಹಾಂಗ್ಕಾಂಗ್, ರಷ್ಯಾ, ಜರ್ಮನಿ, ಪೋರ್ಚುಗಲ್, ನೆದರ್ಲ್ಯಾಂಡ್, ರೊಮೇನಿಯಾ, ಮೆಕ್ಸಿಕೋ, ಅರ್ಜೆಂಟೈನಾ ದೇಶಗಳಲ್ಲಿ ಮಾತ್ರ ಈ ಗ್ರಹಣ ಕಾಣಿಸ್ತದೆ. ನಮ್ಮ ಭಾರತದಲ್ಲಿ ಯಾವ ಭಾಗದಲ್ಲೂ ಕೂಡ ಈ ಗ್ರಹಣ ಕಾಣಿಸೋದಿಲ್ಲ. ಹಂಗಾಗಿ ಗ್ರಹಣ ನಿಯಮಗಳನ್ನಾಗಿರಲಿ ಯಾರೂ ಪಾಲಿಸುವಂತಿಲ್ಲ. ಆ ರಾಶಿಯವರು ಕೂಡ ಈ ಗ್ರಹಣಗಳ ನಿಯಮಗಳನ್ನು ಪಾಲಿಸುವಂತ ಅವಶ್ಯಕತೆ ಇದ್ದಿಲ್ಲ. ಯಾವ ನಿಯಮಗಳು ನಮ್ಮ ಭಾರತದಲ್ಲಿ ಅನ್ವಯಿಸೋದಿಲ್ಲ. ಅದರಿಂದ ಯಾವ ದುಷ್ಟ ಪರಿಣಾಮನೂ ಕೂಡ ಇರೋದಿಲ್ಲ. ಪ್ರತಿಯೊಂದು ಚಾನಲ್ನಲ್ಲಿ ಬರುವಂತಹ ಅಪೋಹಗಳಿಗೆ ನೀವು ಮುಗ್ಧರಾಗಿ ಅದನ್ನು ಪಾಲಿಸುವಂತ ಅವಶ್ಯಕತೆ ಏನಿಲ್ಲ. ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಏನು ನಿಯಮ ನಿಬಂಧನೆಗಳು ಇರೋದಿಲ್ಲ. ಆ ಗ್ರಹಣ ಎಲ್ಲಿ ಸಂಭವ ಆಗುತ್ತದೋ ಆ ಜಾಗದಲ್ಲಿ ಮಾತ್ರ, ಆ ದೇಶ ಕಾಲ ಮಾನ ಪರಿಸ್ಥಿತಿಗಳಲ್ಲಿ ಮಾತ್ರ ಅದನ್ನು ನಿಯಮ ಪಾಲಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ. ಹಂಗಾಗಿ ಈಗ 18ನೇ ತಾರೀಕು ಬರುವಂತಹ ಚಂದ್ರಗ್ರಹಣ ಬಗ್ಗೆ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ. ಏನು ಪರಿಹಾರ ಕೂಡ ಅವಶ್ಯಕತೆ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು. ಶಾಂತಿರಸ್ತು.